ನಮಸ್ಕಾರ. ಟಿವಿ 13 ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಚನಾ ಚಂದ್ರಶೇಖರ್. ಮುಖ್ಯಾಂಶಗಳು: ಸಾಲಬಾಧೆಗೆ ರೈತ ಆತ್ಮಹತ್ಯೆ ಮತ್ತೊಂದು ಪ್ರಕರಣ, ಮೈಕ್ರೋ ಫೈನಾನ್ಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರತಿಭಟನೆ. ನಮ್ಮ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಸಾಲಬಾಧೆಗೆ ರೈತನ ಸಾವು ಎನ್ನುವ ಸುದ್ದಿಗಳು. ಅದೇ ರೀತಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಅರಕಲಗೂಡು ತಾಲೂಕು ಕಸಬಾ ಹೋಬಳಿಯ ಕಳ್ಳಿ ಮುದ್ದನಹಳ್ಳಿ ಗ್ರಾಮದ ನಿವಾಸಿ ಕೇಶವಯ್ಯ ಬಿನ್ ರಂಗಯ್ಯನವರು ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮನೆ ಹರಾಜು ಪ್ರಕ್ರಿಯೆಗೆ ಕೋರ್ಟ್ ಆದೇಶ ನೀಡಿದೆ ಎಂದು ಸುಳ್ಳು ಭಿತ್ತಿಪತ್ರವನ್ನು ಮನೆಯ ಬಾಗಿಲಿಗೆ ಅಂಟಿಸಿದ್ದರು. ಈ ಹಿನ್ನೆಲೆಯಲ್ಲಿ ರೈತನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಶಿರಸ್ತೆದಾರರಾದ ಗ್ರಾಮ ಆಡಳಿತಾಧಿಕಾರಿ ಮೋಹನ್ ನಾಯಕ್ ಭೇಟಿ ನೀಡಿದ್ದಾರೆ. ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸತೀಶ್ ಪಟೇಲ್ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಮೂಲಕ ಡಿಸಿ ಕಚೇರಿಗೆ ಮುತ್ತಿಗೆ, ಗಣಿಗಾರಿಕೆ ಮೈಕ್ರೋ ಫೈನಾನ್ಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇರ್ತೀವಿ, ನೀವು ನಮ್ಮ ಮೇಲೆ ಇಲ್ಲ, ನಾವು ಅದು ಒಪ್ಪಲ್ಲ. ಅಂಬೇಡ್ಕರ್ ನಮ್ಮ ವರದಿಯನ್ನ ಕೂಗನ್ನ ಅವ್ರು ಕೇಳಬೇಕು. ಅದು ಕೇಳೋದು ಆಗಲ್ಲ. ನಮ್ಮ ಕೇಸ್ ಹಾಕ್ತೀರಾ ಮಾಡಿ, ಇಲ್ಲ ಆಗಲ್ಲ. ನೋಡಿ, ಶಾಂತಿಯಿಂದ ಕೂತ್ಕೊಳ್ಳಿ.